ನಮಸ್ಕಾರ ಕಲಾ. ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಲಾಸ್ಟ್ ಟೈಮ್ ಚಾಪ್ಟರ್ 9 ನೋಡಿದ್ವಿ. ಒಂದು ರೀತಿ ಆ ಚಾಪ್ಟರ್ ನೀವು ಹೇಳಾದ್ಮೇಲೆ ಎಷ್ಟೊಂದ್ಸಲ ಓದಿದ್ರೆ ಏನೇನು ಅರ್ಥ ಆಗಿಲ್ಲ, ಆ ಡೌಟ್ಸ್ ಎಲ್ಲ ನಿಮ್ಮನ್ನ ಕೇಳಿ ತಿಳ್ಕೊಂಡೆ. ಡೆಫಿನೆಟ್ಲಿ ಅದನ್ನ ಮತ್ತೆ ಮತ್ತೆ ಓದಬೇಕು ನಾನು. ಆ ಲಾಸ್ಟ್ ಚಾಪ್ಟರ್ ಬಂದು ಹಿಂಗ್ ಅನ್ನೋದು ಒಂದು ಸಿನೋನಿಮ್ ಆಗಿತ್ತು. ಅಂದ್ರೆ ನಾಲೆಡ್ಜ್ ಇನ್ಕನ್ಸೀವಬಲ್, ಇನ್ಕನ್ಸೀವಬಲ್ ರಿಲೇಶನ್ಶಿಪ್ ಅಂತ ಇತ್ತು. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ದೇ ಇರುವಂತ ಸಂಬಂಧ ದೇವರ ಜೊತೆ. ಎಷ್ಟೋ ಜನಕ್ಕೆ ಅದು ಅರ್ಥ ಆಗೋದು ಬಹಳ ಕಷ್ಟ. ಎಷ್ಟೋ ಜನ ಇನ್ನು ಮೇ ಬಿ ಮೋರ್ ದನ್ 90% ಪೀಪಲ್ ಅರ್ಥ ಆಗೋದಕ್ಕೆ ಕಷ್ಟ ಆಗತ್ತೆ ಡೆಫಿನೆಟ್ಲಿ. ಅದರಲ್ಲಿ ನಾವು ಕೂಡ ಒಬ್ರು. ಅದಾದ್ಮೇಲೆ ಏನ್ ಬಂದ್ರೆ ನಾನ್ ವರ್ಷಿಪ್ ಅಂತ ಹೇಳಿದ್ರೆ, ಅಂದ್ರೆ ದೇವರು ಮನುಷ್ಯನಾಗಿ ಬಂದಾಗ ನಾವು ಅವ್ರನ್ನ ಪೂಜೆ ಮಾಡದೆ ಇರಬಹುದು, ಯಾಕೆಂದ್ರೆ ಅವರು ಕೂಡ ನಮ್ ತರ ಕಾಮನ್ ಅಂತ ಹೇಳಿ ತಗೊಂತೀವಿ ಅನ್ನುವಂಥದ್ದಿತ್ತು. ಜಿ ಗ್ಲೋರೀಸ್ ಆಫ್ ಭಕ್ತಿ. ಈ ಗ್ಲೋರೀಸ್ ಆಫ್ ಭಕ್ತಿನಲ್ಲಿ ಆ ಭಕ್ತರು ಏನೆಲ್ಲ ಅನುಭವಿಸಿದ್ರು ಅನ್ನುವಂಥದ್ದು ಬಹಳಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ನನ್ಗಿರೋ ಡೌಟ್ಸ್ಗೆ ನೀವು ತುಕಾರಾಮ್ ಅವರ ಸ್ಟೋರೀಸ್ ಬಹಳಷ್ಟು ಹೇಳಿದ್ರಿ. ಅದರಿಂದ ನನಗೆ ಬಹಳಷ್ಟು ನಾಲೆಡ್ಜ್ ಸಿಕ್ತು. ಆದ್ರೆ ನನ್ಗನ್ಸುತ್ತೆ ಅದನ್ನ ನಾವು ರೆಕಾರ್ಡ್ ಮಾಡಬೇಕಿತ್ತು ಅಂತ. ಇವಾಗ ಚಾಪ್ಟರ್ 10. ಚಾಪ್ಟರ್ 10 ಅದನ್ನ ವಿಭೂತಿ ಯೋಗ ಅಂತೀವಿ. ವಿಭೂತಿ ಯೋಗ ಅಂದ್ರೆ ಅಪುಲೆನ್ಸ್ ಆಫ್ ದ ಅಬ್ಸಲ್ಯೂಟ್ ಟ್ರೂತ್. ಅಂದ್ರೆ ವಿಭೂತಿ ಅಂದ್ರೆ ಏನೇನು ಅವರ ಸಂಪತ್ತು ಅನ್ಬೋದು ನೀವು. ಸಂಪತ್ತು ಮೀನ್ಸ್ ಆರ್ ಅಪುಲೆನ್ಸ್ ಅನ್ಬೋದು. ಅಪುಲೆನ್ಸ್ ಅಂದ್ರೆ ವಾಟ್ ಆಲ್ ದೇ ಹ್ಯಾವ್, ಅಂದ್ರೆ ಏನಿದೆ ದೇವರ ಭಗವಂತನ. ಸಂಪತ್ತು ಅಂತನಾ? ಆ ಹೌದು. ಓಕೆ. ಸಂಪತ್ತು ಸಂಪತ್ತು ಬರೀ ಸಂಪತ್ತಾಗೋಗುತ್ತೆ. ಎಲ್ಲ ವಾಟ್ ಆಲ್ ಗಾಡ್ ಹ್ಯಾಸ್, ಏನೆಲ್ಲ ದೇವ್ರ ಹತ್ರ ಇದೆ ಅನ್ನೋದು, ಅಥವಾ ಅಥವಾ ವಾಟ್ ಆಲ್ ದೇವ್ರು ಅಂತ ಹೇಳಿ ಆಯ್ತಾ. ಸೊ ಅದನ್ನ ವಿಭೂತಿ ವಿಭೂತಿ ಅಂತ ಹೇಳಿದ್ವಿ ಅದನ್ನ, ಆಯ್ತಾ. ಸೊ ಅದನ್ನ ಶುರು ಮಾಡಕ್ ಮುಂಚೆ ಗುರುವಿನ ಆರಾಧನೆ ಮಾಡೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಉಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ येन तस्मै श्रीगुरवे नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. हरे कृष्ण. ಹರೇ ಕೃಷ್ಣ. ಹ್ಮ್ ಇದರ ಆಕ್ರೋನಿಮ್ ಬಂದು ಸಿ. SEE, ಸಿ ಅಂತ. ಏನು, ಯಾವಾಗಲೂ ನಾವು ಸ್ಪಿರಿಚುವಾಲಿಟಿ ಬಗ್ಗೆ, ಆಧ್ಯಾತ್ಮಿಕತೆ ಬಗ್ಗೆ ನಾವು ಮಾತಾಡಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಡಿಫ್ರೆಂಟ್ ತರ ಇರ್ತಾರೆ. ಕೆಲವೊಬ್ರು ಟಕಾರ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ದೇ ವಿಲ್. ಬಟ್ ಕೆಲವೊಬ್ರು ಆ, ಏನ್ ಹೇಳ್ತಾರೆ, ನೀವೇನು ಯಾವಾಗಲೂ ಭಗವಂತನ ಬಗ್ಗೆ ಹೇಳ್ತಾ ಇರ್ತೀರಾ, ತೋರಿಸಿ, ನಾನು ದೇವ್ರು ಎಲ್ಲಿದ್ದಾನೆ, ನನಗೆ ಕಾಣಿಸ್ತಾ ಇಲ್ಲ. ದೇವ್ರು ಆಕ್ಚುಲಿ ಏನ್ ಯಾವ ಥರ ವರ್ಕ್ ಮಾಡ್ತಾನೆ, ಏನ್ ಮಾಡ್ತಾನೆ ದೇವರು, ಅದು ನಮ್ಗೆ ಕಾಣಿಸ್ತಾ ಇಲ್ಲವಲ್ಲ. ದೇವ್ರು ಮಾಡಿದಾನೆ ಅಂತ ಹೇಳ್ತಾರೆ, ಸೃಷ್ಟಿ ಮಾಡಿದಾನೆ. ದೇವ್ರು ಸೃಷ್ಟಿ ಮಾಡ್ತಾ ಇರೋದನ್ನ ನಾ ಯಾರು ನೋಡಿದ್ದಿಲ್ಲ. ಆ ಥರ ತೋರಿಸಿ, ಭಗವಂತನ ದೇವ್ರನ್ನ ತೋರಿಸಿ, ಆವಾಗಲೇ ನನ್ನ ಕೈಯಲ್ಲಿ ನಂಬಕ್ಕಾಗತ್ತೆ ಅಂತ ಹೇಳ್ತಾರೆ. ಆ ಸೊ ಈ ಚಾಪ್ಟರ್ಲಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ, ಒಬ್ಬ ಸಾಧಕನಾಗಿ ಹೇಗೆ ಭಗವಂತನನ್ನ ಈ ಸೃಷ್ಟಿಯ ಮೂಲ ಅಂತಾನೂ ನೋಡಬಹುದು, ಮತ್ತೆ ಈ ಸೃಷ್ಟಿಯು ಒಳಗೆ ಒಳಗೆ ಕೂಡ ಒಬ್ಬ ಸಾಧಕ ಭಗವಂತನನ್ನ ಹೇಗೆ ನೋಡಬಹುದು ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಬರೀ ಈ ಏನ್ ಹೇಳ್ತೀವಿ, ನಮ್ಮ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿಮತ್ತೆ ಅದು ಮಾತ್ರ ಸಾಲದು ಇದು ಅರ್ಥ ಮಾಡ್ಕೊಳಕ್ಕೆ. ಇದು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಕಾನ್ಶಿಯಸ್ನೆಸ್, ನಮ್ಮ ಒಂದು ಏನಿದೆಯೋ ಅವೇರ್ನೆಸ್, ಅದು ಚೇಂಜ್ ಆಗಬೇಕು. ಆವಾಗ ನಮಗೆ ಆ ಒಂದು ಅನುಭೂತಿ, ಆ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಹೇಳ್ತಾರೆ. ಎಸ್ ಅಂದ್ರೆ ಸೋರ್ಸ್ ಆಫ್ ಎವ್ರಿಥಿಂಗ್. ಸಿ, SEE ಅಲ್ಲಿ ಎಸ್ ಅಂದ್ರೆ ಸೋರ್ಸ್ ಆಫ್ ಎವ್ರಿಥಿಂಗ್. ಅಂದ್ರೆ ಆ ಭಗವಂತ ಇಲ್ಲಿ ಕೃಷ್ಣ ಹೇಳ್ತಾರೆ, ನಾನು ಸೋರ್ಸ್ ಆಫ್ ಎವ್ರಿಥಿಂಗ್. ನೀವು ಅನ್ಕೋಬಹುದು, ಓ ಇದು ಎಲ್ಲಾದ್ರಲ್ಲೂ ಹೇಳೋ ವಿಷಯನೇ ಅಲ್ಲ, ಏನಿದೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಅಂತ ಹೇಳಿದ್ರೆ, ಆ
ಈ ಸ್ಕೆಪ್ಟಿಕ್ಸ್ ಅಂದ್ರೆ ಯಾರು ನಂಬೋದಿಲ್ಲ ಈ ವಿಷಯ ಅಂಥವ್ರಿಗೆ ಕೃಷ್ಣ ಇಲ್ಲಿ ಒಂದು ಒಳ್ಳೆ ಏನ್ ಹೇಳ್ತೀವಿ, ಒಂದು ಒಳ್ಳೆ ವಾದನ ಮುಂದೆ ಇಡ್ತಾರೆ. ಏನದು ಅಂದ್ರೆ, ನಾವು ಎಲ್ಲಿಂದ ಬಂದಿರ್ತೀವೋ ಅದನ್ನ ನಮ್ಮ ಕೈಲಿ ಅರ್ಥ ಮಾಡ್ಕೊಳಕ್ ಆಗುತ್ತಾ? ಇಫ್ ಸಮಥಿಂಗ್ ಇಸ್ ಸೋರ್ಸ್ ಆಫ್ ಸಮಥಿಂಗ್, ಕ್ಯಾನ್ ದಟ್ ಅಂಡರ್ಸ್ಟ್ಯಾಂಡ್ ದ ಸೋರ್ಸ್? ಫಾರ್ ಎಕ್ಸಾಂಪಲ್, ಒಂದು ಫುಲ್ ಇದೆ, ಫುಲ್ ಒಂದು ಪಿಜ್ಜಾ ಇದೆ ಅಂದ್ರೆ ಅದರಲ್ಲಿ ಒಂದು ಪಾರ್ಟ್, ಆ ಒಂದು ಪಾರ್ಟ್ ಆ ಫುಲ್ ಪಿಜ್ಜಾನ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ಅಂದ್ರೆ ವಿ ಆರ್ ಕ್ರಿಯೇಟೆಡ್, ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೀವಿ. ಸೃಷ್ಟಿ ಮಾಡಲ್ಪಟ್ಟ ನಾನು ಸೃಷ್ಟಿಯ ಮೂಲನ ಅರ್ಥ ಮಾಡ್ಕೊಳ್ಳೋದು ಸಾಧ್ಯನಾ? ಡೆಫಿನೆಟ್ಲಿ ಇಲ್ಲ. ಯಾಕೆ ಅಂದ್ರೆ ನಾನು ರೀಸೆಂಟ್ ಆಗಿ ಭಗವದ್ಗೀತೆ ಎಲ್ಲ ಇದು ಮಾಡಾದ್ಮೇಲೆ ನಮ್ಮ ಹುಟ್ಟು ಅಂತ ನೋಡಿದಾಗ ಒಂದು ಸ್ಮಾಲ್ ಸೆಲ್ ಫಸ್ಟ್ ಕ್ರಿಯೇಟ್ ಆಯ್ತು. ಅಂದ್ರೆ ಗರ್ಭಾಶಯದಲ್ಲಿ ಅಂಡಾಣು ಅಂತ ಏನ್ ಹೇಳ್ತಾರೋ ಇದು ಜಸ್ಟ್ ಒಂದು ಸ್ಮಾಲ್ ಸೆಲ್. ಅದರಿಂದ ನಾವು ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಡೆವಲಪ್ ಆಗ್ತೀವಿ. ಸೊ ಅದೇ ಒಂದು ರೋಚಕ. ಆ, ಅದೇ ಅಂಡ್ ಒಂದು ರೋಚಕ. ಇನ್ನೊಂದು ರಿಯಲೈಸೇಷನ್ ಆಗ್ಬೇಕಲ್ಲ, ನಾವು ಆಟೋಮೇಷನ್ ಅಂತ ಏನು ಹೇಳ್ತೀವೋ ಅದು ಇವಾಗ ಇರೋದು. ಆದ್ರೆ ಭಗವದ್ಗೀತೆಯಲ್ಲಿ ಇದ್ರ ಪ್ರಸ್ತಾವನೆ ಇದೆ. ಏನಂತ ಹೇಳ್ತಾರೆ ಭಗವಂತ, ನಾನು ಎಲ್ಲಾನು ಅದೇ ಕ್ರಿಯೇಟ್ ಮಾಡೋ ತರ ಮಾಡ್ಬಿಟ್ಟಿದೀನಿ. ಅಂದ್ರೆ ಆಟೋಮೇಟ್. ಹ್ಯೂಮನ್ಸ್ ವಿ ಆರ್ ಕ್ರಿಯೇಟೆಡ್, ಒಬ್ರಾದ್ಮೇಲೆ ಒಬ್ರು ಹುಟ್ಟುತ್ತಾ ಇದ್ದೀವಿ, ಆಯ್ತಾ? ಇದು ಆಟೋಮೇಷನ್. ಎಸ್, ನಾನು ಆಟೋಮೇಟ್. ವಾವ್, ಇದು ಮುಂಚೆನೆ ಗೊತ್ತಿದೆ ಅವ್ರಿಗೆ. ಹೌದು, ಆಟೋಮೇಷನ್. ನಾವೇನ್ ಮಾಡೋದು, ಭಗವಂತ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅಲ್ವಾ? ಅದೆಷ್ಟು ಚೆನ್ನಾಗಿದೆ ಆಟೋಮೇಷನ್ ನೋಡಿ. ಒಂದು ಸೀಡ್ ಇಂದ ಒಂದು ಫುಲ್ ಬ್ಯಾನಿಯನ್ ಟ್ರೀ ಬರುತ್ತೆ. ಹೌದು, ಆ ಎಲ್ಲಾ ಬ್ಯಾನಿಯನ್ ಟ್ರೀ ಇದ್ರೆ ಅಷ್ಟು ಕ್ರಿಯೇಷನ್ಸ್ ಸೀಡ್ಸ್. ಆಟೋಮೇಷನ್. ಆಟೋಮೇಷನ್ ಅಲ್ಲ? ಸೊ ಎಲ್ಲದು ನಾವಿವಾಗ ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೋಗ ಬಂತು, ಏನೋ ಒಂದು ಸ್ನೀಸಿಂಗು, ಒಂದು ಕೋಲ್ಡ್ ಬಂತು ಅಂದ್ರೆ ಅದನ್ನ ವಾಸಿ ಮಾಡಕ್ಕೂ ನಮ್ಮ ಬಾಡಿ ಒಳಗೆ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ದೇವರು, ಅದನ್ನ ಸರಿ ಮಾಡೋದಿಕ್ಕೆ. ಅದನ್ನ ಕೂಡ ಇದೆ, ಅದು ಕೂಡ ಇದೆ. ನಮಗೇನೋ ಒಂದು ಮೆಂಟಲ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದನ್ನ ಸಾಲ್ವ್ ಮಾಡಕ್ಕೂ ಮೈಂಡಲ್ಲೇ ಟೂಲ್ಸ್ ಇದೆ. ಅದನ್ನ ಸಾಲ್ವ್ ಮಾಡಕ್ಕೆ ಒಂದು ಡಿಪ್ರೆಷನ್ ಇದ್ರೆ ಅದನ್ನ ಹೊರಗೆ ಬರಕ್ಕೂ ಮೈಂಡಿಂದಾನೇ ಆಗುತ್ತೆ. ಸೊ ಆ ಥರ ಎಲ್ಲದಕ್ಕೂ ಆಟೋಮೇಷನ್ ಇದೆ. ಹೇಗೆ ನಾವು ಒಂದು ತಾಯಿಯಿಂದ ಹುಟ್ತೀವಿ, ನಮ್ಮ ಕೈಲಿ ನಮ್ಮ ತಾಯಿನ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ ಅಲ್ಲ. ಸೊ ಕೃಷ್ಣ ಹೇಳ್ತಾರೆ, ಐ ಆಮ್ ದ ಸೋರ್ಸ್ ಆಫ್ ಎವ್ರಿಥಿಂಗ್. ನಾನು ಎಲ್ಲ, ಈ ಸೃಷ್ಟಿಯ ಮೂಲ ನಾನು ಅನ್ನುವಾಗ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭನಾ? ಆ ಆ ಥರ ಇರುವಾಗ ನಾನು, ಈ ಸ್ಕೆಪ್ಟಿಕ್ಸ್ ಹೇಳ್ತಾರಲ್ಲ, ನಾನು ಭಗವಂತನ ತೋರಿಸು, ಭಗವಂತನ ಹೇಗೆ ಕೆಲಸ ಮಾಡ್ತಾನೆ ಅಂತ ತೋರಿಸು ಅಂದ್ರೆ ನಾನು ತೋರಿಸ್ತೀನಪ್ಪ, ಬಟ್ ನಿನಗೆ ಅರ್ಥ ಆಗತ್ತಾ? ಒಂದು ಕ್ವಶನ್ ಸ್ಟಾರ್ಟಿಂಗ್ ಹೇಳ್ತಾರೆ ಕೃಷ್ಣ ಈ ವಿಷಯನ. ಸೊ ನಿನ್ಗೆ ಫುಲ್ ಅರ್ಥ ಆಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇವಾಗ ನಾವು ಸೃಷ್ಟಿಯಾಗಿರೋ ನಮ್ಮ ತಾಯಿಯಿಂದ, ತಾಯಿ ಬಗ್ಗೆ ಫುಲ್ ಗೊತ್ತಾಗಲ್ಲ, ಬಟ್ ಇವ್ರ ತಾಯಿ ಅಂತ ಗೊತ್ತಾಗುತ್ತೆ. ಅವ್ರ ಜೊತೆ ಒಂದು ಸಂಬಂಧ ಬೆಳೆಸ್ಕೋಬಹುದು, ಅವ್ರ ಬಗ್ಗೆ ಸ್ವಲ್ಪ ವಿಷಯಗಳು ತಿಳ್ಕೊಬಹುದು, ಅವೆಲ್ಲ ಆಗುತ್ತೆ. ಅದೇ ಥರಾನೇ ಒಬ್ಬ ಸಾಧಕನಾಗಿ ಐ ಆಮ್ ದ ಸೋರ್ಸ್ ಆಫ್ ಎವ್ರಿಥಿಂಗ್ ಅಂತ ನೀವು ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಬಹುದು. ಆದರೆ ಅದಕ್ಕೆ ಬರೀ ಇಂಟೆಲಿಜೆನ್ಸ್ ಸಾಲದು, ಆ ಸಂಬಂಧ ಏನಿದೆ, ಆ ಕಾನ್ಷಿಯಸ್ನೆಸ್ ಚೇಂಜ್ ಆಗಬೇಕು ಅಂತ ಹೇಳ್ತಾರೆ ಕೃಷ್ಣ. ಓಕೆ, ಸೊ ಆದ್ರೆ ಕೃಷ್ಣ ಹೇಳ್ತಾರೆ, ಈ ಇವಾಗ ತಂದೆ ಯಾರು ಅಂತ ತಿಳ್ಕೋಬೇಕು ಅಂದ್ರೆ, ನಾನು ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ನೀವು ಹೋಗಿ DNA ಟೆಸ್ಟ್ ಮಾಡ್ತಾ ಇರಬಹುದು. ಆ ಥರ ಎಕ್ಸ್ಪೆರಿಮೆಂಟೇಷನ್ ಮೆಥಡ್ ಹೋದ್ರೆ ನೀನು ಆ ಥರನೇ ಮಾಡ್ತಾ ಹೋಗ್ಬೋದು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ತಾಯಿ ಹೇಳೋ ಮಾತನ್ನ ತಗೊಂಡು ನಂಬಿದ್ರೆ ನಿನ್ನ ನಾಲೆಡ್ಜ್ ಫಾಸ್ಟು ಕ್ವಿಕ್ಕು ಆಗತ್ತೆ. ಆಮೇಲೆ ಏನ್ ಹೇಳ್ತಾರೆ ಕೃಷ್ಣ, ಇಂಥ ನಾಲೆಡ್ಜನ್ನ ತಗೊಂಡು, ಅಂದ್ರೆ ಇವಾಗ ತಾಯಿ ಹತ್ರ ಕೇಳ್ತೀರಾ ತಂದೆ ಯಾರು ಅಂತ, ಓಕೆ ಇವ್ರ ತಂದೆ ಅಂತ ಹೇಳಿದ್ರು, ನೀನ್ ತಗೊಂಡ್ಬಿಟ್ಟು ಸುಮ್ಮನೆ ಮೂಢನಂಬಿಕೆಯಾಗಿ ಇರ್ಬೇಕಾಗಿಲ್ಲಪ್ಪ. ತಗೊಂಡು ಆಮೇಲೆ ಅದನ್ನ ಟೆಸ್ಟ್ ಮಾಡು, ಇಂಪ್ಲಿಮೆಂಟ್ ಮಾಡಿ ನೋಡು ಅದು ಕರೆಕ್ಟಾ ಇಲ್ವಾ ಅಂತ. ಅಂದ್ರೆ ಇವರ ತಂದೆ ಅಂದಿದ ತಕ್ಷಣ, ಓ ತಂದೆನಾ, ಅಪ್ಪ ಅಂತ ಹೋಗ್ತೀವಿ, ನಾವು ತಬ್ಕೋತೀವಿ, ವಾಪಸ್ ಅವರು ತಬ್ಕೋತಾರೆ. ಅವರು ಒಂದು ಪ್ರೀತಿ ತೋರಿಸ್ತಾರೆ, ಅವರು ನಮ್ಮನ್ನು ನೋಡ್ಕೊಳಕ್ ಶುರು ಮಾಡ್ತಾರೆ, ದೇ ಸ್ಟಾರ್ಟ್ ಸಪೋರ್ಟಿಂಗ್, ಮೇಂಟೈನಿಂಗ್ ಮಾಡ್ತಾರೆ. ಓ ಅವಾಗ ಅರ್ಥ ಆಗುತ್ತೆ, ಕರೆಕ್ಟು, ನಮ್ಮಮ್ಮ ಹೇಳಿದ್ ಕರೆಕ್ಟು, ಇವರೇ ನನ್ನ ತಂದೆ. ಯಾಕಂದ್ರೆ ಯಾರೋ ಏನು ಮಾಡ್ತಾರೆ, ನಮ್ಗೆ ಯಾರು ಏನ್ ಮಾಡಲ್ಲ ಅಲ್ಲ.
ಅಂದ್ರೆ ಅಮ್ಮ ಹೇಳಿದ ನಾಲೆಡ್ಜ್ ಎಲ್ಲ ತಗೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಹೋಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಆಮೇಲೆ ರಿಯಲೈಸ್ ಮಾಡ್ಕೋಬಹುದು, ಓ ಇದು ಕರೆಕ್ಟು ಅಂತ. ಆ ಥರ ಸ್ಪಿರಿಚುವಲ್ ನಾಲೆಡ್ಜ್ ಸ್ಕ್ರಿಪ್ಚರ್ಸ್ ಅಲ್ಲಿ ಹೇಳಿರೋದನ್ನ ತಗೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿ ಅದನ್ನ ಅದನ್ನ ಪ್ರಯೋಗಕ್ಕೆ ತಂದು ಅದು ನಮ್ಮ ಬಾಳಲ್ಲಿ ಬಾಳಿದ್ರೆ ಆವಾಗ ಗೊತ್ತಾಗುತ್ತೆ, ಹೌದು ಇದು ಹೇಳಿದ್ ಕರೆಕ್ಟು, ನಾವೇನು ಭಗವದ್ಗೀತೆಯಲ್ಲಿ ಓದಿದ್ವೋ ಈ ವಿಷಯ ಕರೆಕ್ಟು ಅಂತ ಆಮೇಲೆ ನಮಗೆ ರಿಯಲೈಸ್ ಆಗುತ್ತೆ. ದ್ಯಾಟ್ ಇಸ್ ದ ವೇ ಟು ಗೆಟ್ ನಾಲೆಡ್ಜ್. ದ್ಯಾಟ್ ಇಸ್ ದ ಬೆಸ್ಟ್ ಅಂಡ್ ಈಸಿ ವೇ. ನೀನು ಸುಮ್ಮನೆ ತಗೊಂಡ್ಬಿಟ್ಟು ನಂಬಿಟ್ಟು ಕೂತ್ಕೋಬೇಡ, ಅದನ್ನ ಇಂಪ್ಲಿಮೆಂಟ್ ಮಾಡು. ಇಂಪ್ಲಿಮೆಂಟ್ ಮಾಡಿ ನೋಡು, ಅವಾಗ ಆಗುತ್ತಾ ಇಲ್ವಾ ನೋಡೋಣ ಅಂತ. ಫಾರ್ ಎಕ್ಸಾಂಪಲ್ ಚಾಪ್ಟರ್ 9 ಹೇಳಿದ್ವಿ, ಯೋಗಕ್ಷೇಮಂ ವಹಾಮ್ಯಹಂ ಅಂದ್ರೆ ಯಾರು ನನ್ನಲ್ಲಿ ನನ್ನಲ್ಲಿ ಸರೆಂಡರ್ ಆಗಿರ್ತಾರೋ ಅವರಿಗೆ ಏನ್ ಬೇಕೋ ನಾನು ತಂದು ಕೊಡ್ತೀನಿ, ಅವ್ರ ಹತ್ರ ಏನ್ ಇದೆಯೋ ಅದನ್ನ ನಾನು ಕಾಪಾಡ್ತೀನಿ ಅಂತ. ಅದು ಸರೆಂಡರ್ ಆಗಿ ನೋಡು, ಆವಾಗ ಅವ್ರು ಮಾಡ್ತಾರ ಇಲ್ವಾ ನೋಡು. ಆ ನಾಲೆಜ್ನ ನೀನು ಫಸ್ಟ್ ಸರೆಂಡರ್ ಆಗು, ಇಂಪ್ಲಿಮೆಂಟ್ ಮಾಡು. ಅದನ್ನ ತಗೊಂಡು ಓ ಮಾಡ್ತಾರೆ ಅಂತ ತಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಸರೆಂಡರ್ ಆಗು ನೀನು. ಆಮೇಲೆ ಅವ್ರು ಮಾಡ್ತಾರೆ, ಅವಾಗ ಓ ಮಾಡ್ತಾರೆ ನೋಡಪ್ಪ ಅಂತ, ಕರೆಕ್ಟು ಭಗವದ್ಗೀತೆ ಹೇಳಿರೋದು ಕರೆಕ್ಟು ಅಂತ ಟಿಕ್ ಮಾರ್ಕ್ ಮಾಡ್ಕೊ ಅಂತ ಹೇಳಿ ಕೃಷ್ಣ ಆ ಥರ ಹೇಳ್ತಾರೆ. ಐ ಆಮ್ ದ ಸೋರ್ಸ್ ಆಫ್ ಎವ್ರಿಥಿಂಗ್ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾರೆ. ಕೃಷ್ಣ ಹೇಳ್ತಾರೆ, ನಾನು ನಾನು ಫಸ್ಟ್ ಆಫ್ ಆಲ್ ಅರ್ಜುನ, ನಾನು ಯಾರು ಅಂತ ದೇವತೆಗಳಿಗೂ ಗೊತ್ತಿಲ್ಲ, ಮಹಾ ಋಷಿಗಳಿಗೂ ಗೊತ್ತಿಲ್ಲ. ದ- ಆಮ್, ಯಾಕೆಂದ್ರೆ ಆ ದೇವತೆಗಳು ಋಷಿಗಳೆಲ್ಲ ಕೂಡ ನನ್ನಿಂದಾನೇ ಬಂದಿರೋದು. ಆದರೆ ಯಾರು ನಾನು ಅಜ ಅಂದ್ರೆ ನನಗೆ ಹುಟ್ಟೇ ಇಲ್ಲ, ನನಗೆ ನನಗೆ ಒಂದು ಬಿಗಿನಿಂಗ್ ಅನ್ನೋದು ನನಗಿಲ್ಲ ಅಂತ ಅರ್ಥ ಮಾಡ್ಕೊಂಡಿರ್ತಾನೋ ಅಂಥವನು ಎಲ್ಲ ಪಾಪಗಳಿಂದ ಮುಕ್ತನಾಗಿರ್ತಾನೆ. ಓಕೆ, ಇದೆಲ್ಲ ಏನು ಕೃಷ್ಣ ಇದು ಕೂಡ ಹೇಳ್ತಾರೆ. ಈ ಇಂಟೆಲಿಜೆನ್ಸ್ ಅಂತ ಏನಿದೆಯೋ, ನಾಲೆಜ್ ಅಂತ ಏನಿದೆಯೋ, ಆ ಕ್ಷಮೆ ಅಂತ ಏನಿದೆಯೋ, ಸತ್ಯ ಅಂತ ಏನಿದೆಯೋ, ಆ ದಮಃ ಶಮಃ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಏನಿದೆಯೋ, ಕಾಮ್ ಪ್ಲೆಷರ್ ಅಂದ್ರೆ ಸುಖ ದುಃಖ, ಸಾವು, ಹುಟ್ಟು, ಭಯ, ಭಯ ಇಲ್ಲದೆ ಇರೋದು, ಆಮ್, ಏನು ಅಹಿಂಸೆ, ಏನು ತುಷ್ಟಿ ಅಂದ್ರೆ ಅಂದ್ರೆ ಸಾಕು, ಮೀನ್ ಕಂಟೆಂಟ್ಮೆಂಟು, ದಾನ, ಯಶಸ್ಸು, ಅಪಯಶಸ್ಸು, ಇವೆಲ್ಲಾನು ಕೂಡ ನನ್ನಿಂದನೇ ಕ್ರಿಯೇಟ್ ಆಗಿರೋದು. ಅಂದ್ರೆ ಇಂಟೆಲಿಜೆನ್ಸ್ ಅನ್ನೋದು ಕೃಷ್ಣನಿಂದಾನೇ ಕ್ರಿಯೇಟ್ ಆಗಿದೆ. ಅಂದ್ರೆ ಆ ಇಂಟೆಲಿಜೆನ್ಸ್ ಇಟ್ಕೊಂಡೇ ಟ್ರೈ ಮಾಡ್ತಿರೋದು ಕೃಷ್ಣ ಅರ್ಥ ಮಾಡ್ಕೊಳಕ್ಕೆ. ಬಟ್ ಆ ಇಂಟೆಲಿಜೆನ್ಸೇ ಕೃಷ್ಣ ಕ್ರಿಯೇಟ್ ಮಾಡಿರೋದು ಅಂದ್ರೆ ಆ ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಸುಲಭನಾ? ಆಗೋದಿಲ್ಲ. ಅಂದ್ರೆ ಸೃಷ್ಟಿ ಆಗಿರೋ ವಿಷಯ ಹೇಗೆ ಸೃಷ್ಟಿಯ ಒಂದು ಮೂಲನ ಅರ್ಥ ಮಾಡ್ಕೊಳಕಾಗತ್ತೆ? ಆ ತರ ಕೃಷ್ಣ ಹೇಳ್ತಾರೆ ಆಯ್ತಾ. ಸೊ ಆದ್ರೆ ಈ ಎಲ್ಲದನ್ನ ಗ್ಲೋರಿಯಸ್ ಆಗಿ ತಿಳ್ಕೊಂಡು ಆ ನನ್ನ ಭಕ್ತಿಯಲ್ಲಿ ತೊಡಗುತ್ತಾನೋ ಅಂಥವನು ನಿಜವಾಗ್ಲೂ ಸತ್ಯವನ್ನ ಕಂಡಿದ್ದಾನೆ. ಅಂದ್ರೆ ಏನ್ ಹೇಳ್ತಾರೆ, ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಭಕ್ತಿಯಲ್ಲಿ ತೊಡಗು, ಆವಾಗ ಇನ್ನಷ್ಟು ಓ ಕರೆಕ್ಟು, ಇದು ಕರೆಕ್ಟ್ ಅಂತ ಟಿಕ್ ಮಾರ್ಕ್ ಆಗ್ತಾ ಹೋಗುತ್ತೆ. ಕರೆಕ್ಟು, ಭಗವಂತ ಹೌದು ಎಲ್ಲದಕ್ಕೂ ಸೃಷ್ಟಿಕರ್ತ ಅವನೇನೆ ಅಂತ ನಿನಗೆ ಆಮೇಲೆ ರಿಯಲೈಸ್ ಆಗತ್ತೆ. ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಓಕೆ, ಸೊ ಇಂಪಾರ್ಟೆಂಟ್ ಶ್ಲೋಕ ಇದರಲ್ಲಿ ಶ್ಲೋಕ ನಂಬರ್ 2, ಅದನ್ನ ಇವಾಗ ರಿಸೈಟ್ ಮಾಡೋಣ. ನ ಮೇ ವಿದುಃ ನ ಮೇ ವಿದುಃ ಸುರಗಣಾಃ ಸುರಗಣಾಃ ಪ್ರಭವಂ ಪ್ರಭವಂ ನ ಮಹರ್ಷಯಃ ನ ಮಹರ್ಷಯಃ ಅಹಂ ಆದಿರ್ ಅಹಂ ಆದಿರ್ ಹಿ ದೇವಾನಾಂ ಹಿ ದೇವಾನಾಂ ಮಹರ್ಷೀಣಾಂ ಮಹರ್ಷೀಣಾಂ ಚ ಸರ್ವಶಃ ಚ ಸರ್ವಶಃ ನ ಮೇ ವಿದುಃ ಸುರಗಣಾಃ ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ ಹಿ ದೇವಾನಾಂ ಅಹಂ ಅಹಮಾ ಅಹಂ ಅಹಮಾದಿರ್ಹಿ ಆದಿರ್ ಹಿ ದೇವಾನಾಂ ಅಹಂ ಅಹಂ ಅಹಮಾದಿರ್ಹಿ ಆದಿರ್ ಹಿ ಅಹಂ ಆದಿರ್ಹಿ ದೇವಾನಾಂ
ಮಹರ್ಷೀಣಾಂ ಚ ಸರ್ವಶಃ. ಮಹರ್ಷೀಣಾಂ ಚ ಸರ್ವಶಃ. ಅಂದ್ರೆ ಈ ದೇವತೆಗಳಿಗೂ ಋಷಿಗಳಿಗೂ ಕೂಡ ನನ್ನ ಒಂದು ಮೂಲ ಗೊತ್ತಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೂಡ ನನ್ನಿಂದನೇ ಬಂದವರು. ಅಂದ್ರೆ ಮಹರ್ಷಿಗಳಿಗೂ ಗೊತ್ತಿಲ್ಲ, ದೇವತೆಗಳಿಗೂ ಗೊತ್ತಿಲ್ಲ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಭಗವಂತ ಅಂತ ಹೇಳಿ ಹೇಳ್ತಾರೆ ಅಷ್ಟೆ. ಓಕೆ, ಹ್ಮ್. ನೆಕ್ಸ್ಟ್ ನಾವು ವಿಭೂತಿ ಯೋಗನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ.